ಮತ್ತೆ ಯತ್ನಾಳ್ ಅವರು ಸಭೆ ಸೇರಲಿಕ್ಕೆ ಮುಂದಾಗಿದ್ದಾರೆ ಸರ್, ರೆಬಲ್ ಸ್ಕೀಮ್ ಎಲ್ಲ ಸಭೆ ಸೇರ್ತಾರೆ. ನಾನು ಆಂತರಿಕ ವಿಷಯಗಳ ಬಗ್ಗೆ ಮಾಧ್ಯಮದ ಮುಂದೆ ಹೇಳಿಕೆ ಕೊಡಲ್ಲ ಅಂತ ಭಾಳ ಸರಿನೇ ಹೇಳಿದ್ದೀನಿ. ಎಲ್ಲದಕ್ಕೂ ಕಾಲ ನಿರ್ಣಯಿಸುತ್ತೆ ಅಂತಲೂ ಹಿಂದೆ ನೀವು ಕೇಳಿದಾಗಲೇ ಹೇಳ್ಬಿಟ್ಟಿದ್ದೀನಿ. ಕಾಲಕ್ಕೆ ಭಾಳ ದೊಡ್ಡ ತಾಕತ್ತಿದೆ. ಕಾಲ ಕೆಳಗಡೆ ಇದ್ದವ್ರನ್ನ ಮೇಲೆ ಕೂರಿಸುತ್ತೆ, ಮೇಲಿದ್ದವ್ರನ್ನ ಕೆಳಗಿಳಿಸುತ್ತೆ. ಇದು ಕಾಲದ ನಿರ್ಣಯ. ಕಾಲ ಕಾಯಿರಿ. ಆಗಲಿ ಆ ರೀತಿಯ ಖಂಡಿಸುವಂಥ ಪ್ರಯತ್ನಗಳನ್ನಾಗಲಿ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥದ್ದಾಗಲಿ ಜನಪರವಾಗಿ ಧ್ವನಿ ಎತ್ತಬೇಕಲ್ಲ ಸರ್. ಧ್ವನಿ ಎತ್ತೋದ್ರೊಳಗೆ ಹಿಂದೆ ಬಿದ್ದಿಲ್ಲ. ಇನ್ನಷ್ಟು ಪರಿಣಾಮಕಾರಿಯಾಗಿ ಧ್ವನಿ ಎತ್ತೋ ಅವಶ್ಯಕತೆ ಇದೆ. 21ನೇ ತಾರೀಕು ಇದಕ್ಕಾಗಿಯೇ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಮತ್ತು ವಿಪಕ್ಷ ನಾಯಕರುಗಳ ಜೊತೆಯಲ್ಲಿ ಪ್ರಮುಖ ಶಾಸಕರುಗಳು ಸೇರ್ತಾ ಇದ್ದೀವಿ. ವಿಧಾನ ಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಸರ್ಕಾರದ ವೈಫಲ್ಯವನ್ನು ಪರಿಣಾಮಕಾರಿಯಾಗಿ ಪ್ರತಿಬಿಂಬಿಸೋದಕ್ಕೆ ನಾವು ವಿಷಯವನ್ನು ಎತ್ಕೊಳ್ತೀವಿ. ಹಿಂದಕ್ಕೆ ಹೋಗೋ ಪ್ರಶ್ನೆ ಇಲ್ಲ. ಮತ್ತೆ ಯತ್ನಾಳ್ ಅವರು ಸಭೆ ಸೇರಲಿಕ್ಕೆ ಮುಂದಾಗಿದ್ದಾರೆ ಸರ್, ರೆಬಲ್ ಸ್ಕೀಮ್ ಎಲ್ಲ ಸಭೆ ಸೇರ್ತಾರೆ. ನಾನು ಆಂತರಿಕ ವಿಷಯಗಳ ಬಗ್ಗೆ ಮಾಧ್ಯಮದ ಮುಂದೆ ಹೇಳಿಕೆ ಕೊಡಲ್ಲ ಅಂತ ಭಾಳ ಸರಿನೇ ಹೇಳಿದ್ದೀನಿ. ಎಲ್ಲದಕ್ಕೂ ಕಾಲ ನಿರ್ಣಯಿಸುತ್ತೆ ಅಂತಲೂ ಹಿಂದೆ ನೀವು ಕೇಳಿದಾಗಲೇ ಹೇಳ್ಬಿಟ್ಟಿದ್ದೀನಿ. ಕಾಲಕ್ಕೆ ಭಾಳ ದೊಡ್ಡ ತಾಕತ್ತಿದೆ. ಕಾಲ ಕೆಳಗಡೆ ಇದ್ದವ್ರನ್ನ ಮೇಲೆ ಕೂರಿಸುತ್ತೆ, ಮೇಲಿದ್ದವ್ರನ್ನ ಕೆಳಗಿಳಿಸುತ್ತೆ. ಇದು ಕಾಲದ ನಿರ್ಣಯ. ಕಾಲ ಕಾಯಿರಿ. ಆಗಲಿ ಆ ರೀತಿಯ ಖಂಡಿಸುವಂಥ ಪ್ರಯತ್ನಗಳನ್ನಾಗಲಿ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥದ್ದಾಗಲಿ ಜನಪರವಾಗಿ ಧ್ವನಿ ಎತ್ತಬೇಕಲ್ಲ ಸರ್. ಧ್ವನಿ ಎತ್ತೋದ್ರೊಳಗೆ ಹಿಂದೆ ಬಿದ್ದಿಲ್ಲ. ಇನ್ನಷ್ಟು ಪರಿಣಾಮಕಾರಿಯಾಗಿ ಧ್ವನಿ ಎತ್ತೋ ಅವಶ್ಯಕತೆ ಇದೆ. 21ನೇ ತಾರೀಕು ಇದಕ್ಕಾಗಿಯೇ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಮತ್ತು ವಿಪಕ್ಷ ನಾಯಕರುಗಳ ಜೊತೆಯಲ್ಲಿ ಪ್ರಮುಖ ಶಾಸಕರುಗಳು ಸೇರ್ತಾ ಇದ್ದೀವಿ. ವಿಧಾನ ಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಸರ್ಕಾರದ ವೈಫಲ್ಯವನ್ನು ಪರಿಣಾಮಕಾರಿಯಾಗಿ ಪ್ರತಿಬಿಂಬಿಸೋದಕ್ಕೆ ನಾವು ವಿಷಯವನ್ನು ಎತ್ಕೊಳ್ತೀವಿ. ಹಿಂದಕ್ಕೆ ಹೋಗೋ ಪ್ರಶ್ನೆ ಇಲ್ಲ.